ಒಂದು 5-6 ಜನ ಹುಡುಗರು ಕುಂದಾಪುರದಿಂದ ಬರ್ತಾರೆ. ಇವತ್ತು ನಾವು 537ನೇ ಕನಕದಾಸರ ಜಯಂತ್ಯೋತ್ಸವ, ದಾಸಶ್ರೇಷ್ಠರು, ಕೀರ್ತನ ಶ್ರೇಷ್ಠರು ಕನಕದಾಸರ ಜಯಂತ್ಯೋತ್ಸವನ ಹೊಸಕೋಟೆ ತಾಲೂಕಿನ ಕಚೇರಿಯಲ್ಲಿ ನಾವು ಏನು ಸರ್ಕಾರಿ ಕಾರ್ಯಕ್ರಮವಾಗಿ ಆಯೋಜನೆ ಮಾಡಿದ್ವಿ, ಸರಳವಾಗಿ ಆಯೋಜನೆ ಮಾಡಿದ್ವಿ. ಸಮುದಾಯದ ಎಲ್ಲ ಮುಖಂಡರು ಇವತ್ತು ಸೇರಿ ತಾಲೂಕು ಪಂಚಾಯತಿಯ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಇವತ್ತು ದಾಸಶ್ರೇಷ್ಠರ ಒಂದು ಪುತ್ಥಳಿನ ಅನಾವರಣ ಮಾಡಬೇಕು ಅಂತ ಮನವಿ ಮಾಡಿಕೊಂಡ್ರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರಾಥಮಿಕವಾಗಿ ಒಂದು ಸ್ಥಳನ ಗುರುತಿಸಿ ಅಲ್ಲಿ ಇವತ್ತು ಭೂಮಿ ಪೂಜೆನ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಶಿಸ್ತೋತ್ತರವಾಗಿ ಏನೇನು ನಾವು ಕಾನೂನಿನ ತರಬೇತಿಗಳು ತಗೋಬೇಕು, ಅನುಮೋದನೆಗಳು ತಗೋಬೇಕು, ಅವೆಲ್ಲವನ್ನು ತಗೊಂಡು ಅಲ್ಲಿ ಒಂದು ದಾಸಶ್ರೇಷ್ಠರ ಒಂದು ಪುತ್ಥಳಿನ ಅನಾವರಣೆ ಮಾಡೋಂಥದ್ದು. ಆ ಒಂದು ಸಂದರ್ಭದಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮನ ತಾಲೂಕಿನ ಎಲ್ಲ ಜನ ಸೇರಿ ಆಯೋಜನೆ ಮಾಡೋದಕ್ಕೆ ತಯಾರು ಮಾಡಿಕೊಂಡಿದ್ವಿ. ಇವತ್ತು ಕೂಡ ಬೆಳಗ್ಗೆ ಸುಮಾರು 8 ಗಂಟೆಗೆ ತಾಲೂಕಿನ ಮೂಲೆಗಳಿಂದ ಕೂಡ ನಮ್ಮ ನಾಯಕರು, ಮುಖಂಡರು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ನಾವು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ 3 ಉಪಚುನಾವಣೆಗಳು ಚನ್ನಪಟ್ಟಣದಲ್ಲಿ, ಸಂಡೂರಲ್ಲಿ ಮತ್ತು ಶಿಗ್ಗಾಂವಿಯಲ್ಲಿ 3 ಕಡೆಯೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಜಯಬೇರಿಯನ್ನು ಬಾರಿಸುವಂಥ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಎಲ್ಲ ಕಡೆಗಳಲ್ಲಿ ಕೂಡ ನಾವು ಒಂದು ಒಳ್ಳೆಯ ಅಂತರದಲ್ಲೇ ನಾವು ವಿಜಯನ ಸಾಧಿಸ್ತೀವಿ. ಪಕ್ಷದಿಂದ ಅಸಮಾಧಾನ ಏನಿಲ್ಲ. ಕೊಟ್ಟಿರ್ತಕ್ಕಂಥ ಚುನಾವಣೆ ಸಂದರ್ಭದಲ್ಲಿ ಪ್ರತಿಯೊಂದು ಮಾತಿಂದ ಕೂಡ ಚುನಾವಣೆ ಮತಗಳ ವ್ಯತ್ಯಾಸ ಆಗ್ತದೆ. ಎಲ್ ಪ್ಲಸ್ ಆಗುತ್ತೆ, ಎಲ್ ಮೈನಸ್ ಆಗುತ್ತೆ ಅಂತೆಲ್ಲ ಬೂತ್ ಹೊಡೆದಿಟ್ಟಾಗೆ ಗೊತ್ತಾಗೋದು ಯಾರ ಮಾತಿಂದ ಏನಾಯಿತು ಅಂತೇಳಿ. ಅದರಿಂದ ಭವಿಷ್ಯ ನುಡಿಯಂಥವ್ರು ನಾವಲ್ಲ, ಈ ಕಾಲದಲ್ಲಿದ್ದೀವಿ. ಭವಿಷ್ಯ ನೋಡೋಣ 23ನೇ ತಾರೀಕು ಏನಾಗುತ್ತೆ.